ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ಕೆಸೆಟ್ ಎಕ್ಸಾಮ್ 2025 ಕೆಲವೊಂದಷ್ಟು ಇನ್ಫಾರ್ಮೇಷನನ್ನು ನೋಡೋಣ. ಸೊ ಫಸ್ಟ್ನೇ ಇನ್ಫಾರ್ಮೇಷನ್ ಏನಂದರೆ, ಸೊ ಈಗಾಗಲೇ ಕೆಸೆಟ್ ಎಕ್ಸಾಮನ್ನು ಅಪ್ಲೈ ಮಾಡಿದ್ದೀರಾ, ಎಕ್ಸಾಮನ್ನು ಬರೆದಿದ್ದೀರಾ, ಎಲ್ಲ ಆಸ್ಪಿರೆಂಟ್ಸ್ ಎಕ್ಸಾಮನ್ನು ಬರೆದಿದ್ದೀರಾ. ಓಕೆ, ಸೊ ಇವತ್ತು ಪ್ರೊವಿಷನಲ್ ಕೀ ಆನ್ಸರ್ಸನ್ನು ಅಧಿಕೃತ ವೆಬ್ಸೈಟ್ ಆದಂಥ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸೊ ಇವರ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಕೆಸೆಟ್ 2025 ತಾತ್ಕಾಲಿಕ ಕೀ ಉತ್ತರಗಳು ಅಂತ ಹೇಳಿದ್ದಾರೆ. ಸೊ ಕಾಮರ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಇಂಗ್ಲೀಷ್, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಸೋಷಿಯಾಲಜಿ, ಸೊ ಎಲ್ಲ ಸಬ್ಜೆಕ್ಟ್ದು ಕೂಡ ಈಗ ಪ್ರೊವಿಷನಲ್ ಆಗಿ ಕೀ ಆನ್ಸರ್ಸನ್ನು ಈ ವೆಬ್ಸೈಟಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ ಇವತ್ತಿನ ಇನ್ನೊಂದು ಮಾಹಿತಿ ಏನಂದರೆ, ಸೊ ಈಗ ಕೀ ಆನ್ಸರ್ ಎಲ್ಲ ಬಂದಿದ್ದಾವೆ, ಪ್ರೊವಿಷನಲ್ ಕೀ ಆನ್ಸರ್ಸ. ಸೊ ನೀವು ಪ್ರೊವಿಷನಲ್ ಕೀ ಆನ್ಸರ್ಸ್ ಇಟ್ಕೊಂಡು ನಿಮ್ಮ OMR ಶೀಟ ಚೆಕ್ ಮಾಡ್ಕೊರಿ. ಸೊ ನೀವು ಹಾಕಿರುವಂಥ ಕ್ವಶನ್ಸ ರೈಟ್ ಇದಾವೆ ರಾಂಗ್ ಇದಾವೆ ಅಂತೇಳಿ ಡಿಸೈಡ್ ಮಾಡಿರಿ. ಸೊ ಇದಾದ ನಂತರ ಸಪೋಸ್ ಇನ್ ಕೇಸ್ ಏನಾದರೂ ನೀವು ಕ್ವಶನ ರೈಟ್ ಮಾಡಿರ್ತೀರ. ಓಕೆ, ಸೊ KEA ಪ್ರೊವಿಷನಲ್ ಕೀ ಆನ್ಸರ್ಸ್ದಲ್ಲಿ ಅಂದರೆ ಇವತ್ತೇನು ವೆಬ್ಸೈಟ್ನಲ್ಲಿ ಅನೌನ್ಸ್ಮೆಂಟ್ ಮಾಡಿದಾರಲ್ಲ, ಸೊ ಅವು ಕ್ವಶನ್ಗೆ ಆನ್ಸರ ರಾಂಗ್ ಇದಾವೆ ಅಂತೇಳಿ ನಿಮ್ಗೆ ಹೋಪ್ ಇತ್ತಂದರೆ ನೀವು ಹಾಕಿದ್ದು ಕ್ವಶನ್ ರೈಟ್ ಇದ್ದು ಅಂದರೆ ಓಕೆ, ಸೊ ನೀವು ಏನು ಮಾಡ್ಬೋದು ಅಂದರೆ ಅಬ್ಜೆಕ್ಷನನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಓಕೆ, ಸೊ ಇದನ್ನು ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದವರೇ ನಿಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಓಕೆ, ಸೊ ಅದರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಸೊ ಏನಂದರೆ ಇಲ್ಲಿ ನೀವು ಏನಾದರೂ ಕ್ವಶನ್ಗೆ ಅಬ್ಜೆಕ್ಷನ್ ಸಲ್ಲಿಸಬೇಕಾದ್ರೆ ಸೊ ಇಲ್ಲಿ ಪಾಯಿಂಟ್ ನಂಬರ್ 3 ಅಂತ ಇದೆ ನೋಡ್ರಿ. ಓಕೆ, ಸೊ ಒಂದು ಕ್ವಶನ್ಗೆ ಅಬ್ಜೆಕ್ಷನ್ ಸಲ್ಲಿಸಬೇಕಾದ್ರೆ 100 ರೂಪೀಸ್ ಇರುತ್ತೆ, 100 ರೂಪೀಸ್ ಇರುತ್ತೆ. ಓಕೆ, ಸೊ 100 ರೂಪೀಸ್ ಇರುತ್ತೆ ಪರ್ ಕ್ವಶನ್ ಇದೆ. ಓಕೆ, ಸೊ ಈಗ 2 ಕ್ವಶನ್ ನೀವು ಏನಾದರೂ ಅಬ್ಜೆಕ್ಷನ್ ಸಲ್ಲಿಸಿದರೆ ಅಂದರೆ 200 ರೂಪೀಸ್, 3 ಆದರೆ 300, 4 ಆದವು ಅಂದರೆ 400. ಸೊ ಈ ಥರ 100 ರೂಪೀಸ್ಗೆ ಒಂದು ಕ್ವಶನ್ಗೆ ನೀವು ಅಬ್ಜೆಕ್ಷನನ್ನು ಸಲ್ಲಿಸಬಹುದು. ಓಕೆ, ಕ್ಲಾರಿಟಿ ಆಯ್ತಲ್ಲ. ಸೊ ನೆಕ್ಸ್ಟ್ ಒಂದು ನೋಡೋಣ. ಸೊ ನೀವು ಎಲ್ಲಿವರೆಗೆ ನಿಮಗೆ ಅವಕಾಶ ಇದೆ ಅಂದರೆ ಅಬ್ಜೆಕ್ಷನ್ ಸಲ್ಲಿಸಬೇಕಂತೇಳಿ ಸೊ ನೀವು ಇಲ್ಲಿ ನೋಡ್ಬೋದು ದಿನಾಂಕ 6/11/2025. ಸೊ ಯಾರು ನಿಮಗೆ ಸೊ ಈಗ ಆಲ್ರೆಡಿ ಕೀ ಆನ್ಸರ್ಸ ನೋಡ್ಕೋರಿ, ಯಾರು ನೀವು ಉತ್ತರ ಮಾಡಿರುವಂಥ ಆನ್ಸರ್ಸ್ ರೈಟ್ ಇದ್ದು ಸೊ KEAದವರ ರಾಂಗ್ ಕೊಟ್ಟಾರ ಅಂತೇಳಿ ನಿಮಗೇನಾದರೂ ಹೋಪ್ ಇತ್ತಂದರೆ ಅಂದರೆ ಯಾವುದೋ ಒಂದು ಕ್ವಶನ್ ಬಗ್ಗೆ, 2 ಕ್ವಶನ್ ಬಗ್ಗೆ, 3 ಕ್ವಶನ್ ಬಗ್ಗೆ ಸೋ ಮೆನಿ, ಸೊ ಈ ಥರ ಏನಾದರೂ ನಿಮ್ಗೆ ಅನಿಸುತ್ತಂದರೆ ಸೊ ಅವಾಗ ನೀವು ಅಬ್ಜೆಕ್ಷನನ್ನು ಸಲ್ಲಿಸಬಹುದು. ಓಕೆ, ಸೊ ಇಲ್ಲಿ 6/11/2025 ಏನಿದೆಯಲ್ಲ, ಸೊ ಸಂಜೆ 3 ಗಂಟೆ ಅಂತ ಹೇಳಿದ್ದಾರೆ ಮಧ್ಯಾಹ್ನದ. ಸೊ ಇದರ ಒಳಗಾಗಿ ನೀವು ಏನು ಮಾಡ್ಬೋದು ಅಂದರೆ ಅಬ್ಜೆಕ್ಷನನ್ನು ಸಲ್ಲಿಸಬಹುದು. ಓಕೆ, ಇದು ನಿಮ್ಗೆ ಡೆಡ್ಲೈನ್ ಕೊಟ್ಟಿದ್ದಾರೆ ಅವರ 6/11/2025 ಅಬ್ಜೆಕ್ಷನ್ ಇದ್ದರೆ. ಓಕೆ, ಸೊ ಇನ್ನು ಅಬ್ಜೆಕ್ಷನನ್ನು ಯಾವ ಥರ ನಾವು ಸಲ್ಲಿಸಬಹುದು. ಓಕೆ, ಸೊ ಅದನ್ನು ಒಂದು ಸ್ವಲ್ಪ ನೋಡೋಣ. ಸೊ ಅದಕ್ಕೂ ಇದೇ ವೆಬ್ಸೈಟಲ್ಲಿ ನೀವು ಏನು ಮಾಡಬೇಕಂದ್ರೆ ಸೊ ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡಿರಿ. ಸೊ ನಂತರ ಕ್ಯಾಂಡಿಡೇಟ್ ನೇಮನ್ನು ಎಂಟ್ರಿ ಮಾಡಿರಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿರಿ. ಇಲ್ಲಿ DD ಅಂದರೆ ಡೇಟಾ, MM ಅಂದ್ರೆ ಮಂತ್ರಿ, ನೆಕ್ಸ್ಟ್ Y ಅಂದ್ರೆ ಸೊ ಇದು ಇಯರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಎಕ್ಸಾಮಿನೇಷನ್ ಇದೆಯಲ್ಲ, ಸೊ ಇದನ್ನ ಕೆಸೆಟ್ ಅಂತೇಳಿ 2025 ಅಂತೇಳಿ ಸೆಲೆಕ್ಟ್ ಮಾಡ್ಕೊರಿ. ಸೊ ಇದಾದ ನಂತರ ಎಂಟರ್ ದ ಕ್ಯಾಪ್ಚಾ ಅಂತ ಇದೆಯಲ್ಲ, ಸೊ ಈ ಕ್ಯಾಪ್ಚಾವನ್ನು ನೀವು ಎಂಟ್ರಿ ಮಾಡ್ಬೋದು. ಸೊ ಅದಾದ ನಂತರ ಲಾಗಿನ್ ಆಗ್ರಿ. ಓಕೆ, ಸೊ ಲಾಗಿನ್ ಆದಾಗ ಒಂದು ಮೆನು ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಆ ಮೆನು ಡಿಸ್ಪ್ಲೇ ಆದಾಗ ನಿಮ್ಮ ಕ್ವಶನ್ಸ್ಗೆ ನಿಮ್ಮ ರೈಟ್ ಅನಿಸಿರ್ತಾವಲ್ಲ ಆ ಕ್ವಶನ್ಗೆ ನೀವು ಅಬ್ಜೆಕ್ಷನನ್ನು ಸಲ್ಲಿಸಬಹುದು. ನಿಮ್ಮ ಸಿರೀಸ್ ಯಾವುದಿದೆ ನೋಡ್ಕೊರಿ. ಸೊ ಸಿರೀಸ್ ನೋಡ್ಕೊಂಡ ಯಾವ ಕ್ವಶನ್ ಇದೆ, ನೆಕ್ಸ್ಟ್ KEAದವರ ಯಾವ ಕ್ವಶನ್ಗೆ ಸೊ ಯಾವ್ದು ಆನ್ಸರ್ ಕೊಟ್ಟಿದ್ದಾರೆ ಸೊ ಅದನ್ನು ಎಲ್ಲ ನೋಡ್ಕೊರಿ. ಮತ್ತು ನಿಮ್ಮ ಹತ್ರ ಈಗ ಜೆನ್ಯೂನ್ ರೆಫರೆನ್ಸ್ ಇರಬೇಕವ, ಗೋರ್ಮೆಂಟ್ಸ್ ಆಗಿರ್ಬೋದು, ಸೊ ಗೋರ್ಮೆಂಟ್ಸ್ ಬುಕ್ಸ್ ಆಗಿರ್ಬೋದು. ಓಕೆ, ಒಟ್ಟು ಟೋಟಲಿ ಜೆನ್ಯೂನ್ ರೆಫರೆನ್ಸ್ ಇರಬೇಕು ನಿಮ್ಮ ಹತ್ರ, ಆ ಕ್ವಶನ್ಗೆ ಆನ್ಸರ್ ಇರಬೇಕು. ಸೊ ಅಂಥವು ಏನು ಮಾಡಬೇಕಂದ್ರೆ ನೀವು PDF ಮಾಡಬೇಕು. ಓಕೆ, ಪ್ರತಿಯೊಂದು ಕ್ವಶನ್ಗೆ PDF ಮಾಡಿ ಸೊ ಇಲ್ಲಿ ವೆಬ್ಸೈಟಲ್ಲಿ ನೀವು ಅಪ್ಲೋಡ್ ಮಾಡಿ 100 ರೂಪೀಸನ್ನು ಪೇ ಮಾಡಿದಾಗ ಸೊ ನೀವು ಅಬ್ಜೆಕ್ಷನನ್ನು ಸಲ್ಲಿಸಬಹುದು. ಓಕೆ, ಒಂದು ಎಕ್ನಾಲೇಜ್ಮೆಂಟ್ ಬರುತ್ತೆ ನಿಮ್ಗೆ ಅಬ್ಜೆಕ್ಷನ್ ಸಲ್ಲಿಸಿದಿರ ಅಂತೇಳಿ. ಓಕೆ, ಸೊ ಇದೇನು ಪ್ರಾಬ್ಲಮ್ ಆಗೋದಲ್ಲ ರೀ. ಸೊ ಯಾರಿಗೆ ಕ್ವಶನ್ಸ ಡೌಟ್ ಇರ್ತಾವಲ್ಲ ಸೊ ಅವ್ರು ನೀವು ಕೀ ಆನ್ಸರ್ಗಳಿಗೆ ಅಬ್ಜೆಕ್ಷನನ್ನು ಸಲ್ಲಿಸಬಹುದು. ಓಕೆ, ಸೊ ಇದಾದ ನಂತರ ಇನ್ನೊಂದು ಏನು ಮಾಡ್ತಾರೆ, KEAದವರ ಫೈನಲ್ ಕೀ ಆನ್ಸರ್ಸನ್ನು ಅಧಿಕೃತ ವೆಬ್ಸೈಟ್ ಆದಂಥ KEAದಲ್ಲಿ ಅನೌನ್ಸ್ ಮಾಡ್ತಾರೆ. ಸೊ ಅವಾಗ ನೀವು ನೋಡ್ಬೋದು, ಚೆಕ್ ಮಾಡಿ ನೋಡ್ಬೋದು. ನಿಮ್ಮ ರೆಫರೆನ್ಸ್ ಎಲ್ಲ ಕರೆಕ್ಟ್ ಇದ್ದವು ಅಂದರೆ ನಿಮ್ಮ ಕ್ವಶನ್ ರೈಟ್ ಆಗಿರುತ್ತೆ. ಓಕೆ, ಇಲ್ಲ ಅಂದರೆ ಇಲ್ಲ. ಓಕೆ, ಸೊ ಈ ಥರ ಪ್ರೊಸೀಜರ್ಸ್ ಇದೆ, ಎಲ್ಲ ಟ್ರಾನ್ಸ್ಪರೆಂಟ್, ಎಲ್ಲ ನಿಮ್ಗೆ
ಟ್ರಾನ್ಸ್ಪರೆನ್ಸಿ ಇದೆ. ಓಕೆ, ಸೊ ಅಲ್ಲಿ ಎಲ್ಲ ವೆಬ್ಸೈಟಲ್ಲೇ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಕ್ವಶನ್ಸ ನೆಕ್ಸ್ಟ್ ನಿಮ್ಮ ಆನ್ಸರ್ ಕೂಡ ನೀವೇನು ಮಾಡ್ಬೋದು, ಅಬ್ಜೆಕ್ಷನನ್ನು ಸಲ್ಲಿಸ್ಬೋದು. ಓಕೆ, ಸೊ ಜೆನ್ಯೂನ್ ಮಾಹಿತಿ ಇದೆ. ಓಕೆ, KA ವೆಬ್ಸೈಟ್ದಿಂದ ಬಂದಿರುವಂಥ ಮಾಹಿತಿ ಇದು. ಓಕೆ, ಸೊ ಇನ್ನೂ ಏನಾದರೂ ಅಪ್ಡೇಟ್ಸ್ ಇದ್ದರೆ KA ರಿಲೇಟೆಡ್, ಸೊ ಅವ್ನು ನಾನು ನೆಕ್ಸ್ಟ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡ್ತೇನೆ. ಓಕೆ, ಸೊ ನೀವು ಏನು ಮಾಡಬೇಕು, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನೆಕ್ಸ್ಟ್ ಯಾವುದಾದ್ರು ಒಂದು ಅಪ್ಡೇಟ್ಸನ್ನು ಕ್ಲಾಸಲ್ಲಿ ಹೇಳಿನಿ ಅಂದರೆ ಸೊ ನಿಮ್ಗೆ ಅದು ಈಸಿಲಿ ನೀವು ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.